ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಲ್ರಿ ಹೆಣ್ಣು ನೋಡ್ಕೊಂಡ್ ಬಂದು 1 ವಾರ ಆಯ್ತಲ್ಲ, ನಮ್ಗೆ ಹಿಡಿಸಿದ್ಯೋ ಇಲ್ವೋ ಅಂತ ಅವ್ರಿಗೊಂದು ಕಾಗದ ಬರದ್ರ? ಯಾಕೆ ಅವಸರ ಪಡ್ತೀಯ? ನಾವು ಮೆಚ್ಕೊಂಡ್ರೆ ಆಗೋಯ್ತೇನೆ. ಮದುವೆ ಮಾಡ್ಕೋಬೇಕಾಗಿರೋ ಮೂದೇವಿ ಕಂಡ್ ಬೇವಾರ್ಸಿಗಳ ಜೊತೆನಲ್ಲಿ ನಾಯಿ ತರ ಅಲಿತಾ ಇದ್ದಾನೆ. ಅವನೊಂದ್ಸಲ ಹೋಗಿ ನೋಡಿ ಮೆಚ್ಚಿಗೆ ಅಂತ ಅಂದ್ರೆ ಮುಗಿದೋಯ್ತು. ಕಾಗದ ಏನೇ ಬರೆಯೋದು, ನಾನೇ ಖುದ್ದಾಗಿ ಹೋಗಿ ಒಪ್ಪಿಗೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಹಾಗೆ ಬೀಗತಿನೂ ನೋಡ್ದ ಹಾಗಾಗತ್ತೆ. ಯಾಕೋ ಗೊತ್ತಿಲ್ಲ ಕಣೆ, ಆಕೆ ನೋಡ್ದಾಗ್ಲಿಂದಲೂ ಮನಸ್ಸೊಂಥರ ಆಗೋಗಿದೆ. ಏನೇ ಆಕೆ ಬಣ್ಣದಲ್ಲಿ ನಿನಗಿಂತಲೂ ಸ್ವಲ್ಪ ಚೆನ್ನಾಗಿದ್ದಾರಲ್ವಾ? ಏನಂದ್ರಿ? ಬಣ್ಣ ಬಣ್ಣ ಇರ್ತಾಳೆ ನಿಮ್ ಚಪ್ಪಲಾಕಿಷ್ಟು ಬೆಂಕಿ ಅಕ್ಕ. ನೀವು ಅಲ್ಲಿ ಬಂದಿದ್ದು ಹೆಣ್ಣು ನೋಡಾಕ ಇಲ್ಲ ಅವಳ ಅಮ್ಮನ್ ನೋಡಾಕ? ಹಸು ಇದ್ದ ಹಾಕ್ತಾನೆ ಕರು ಇರುತ್ತೆ. ಆದ್ರೆ ನಿನ್ನ ವಿಷಯದಲ್ಲಿ ಮೋಸ ಆಗೋಯ್ತು. ನಿಮ್ಮಮ್ಮ ರಸಗುಲ್ಲ ತರ ಇದ್ರು, ನೀನ್ ನೋಡಿದ್ರೆ ತಾಟಿ ಬೆಲ್ಲ ತರ ಇದ್ಯಾ. ಅಪ್ಪ ಯಾಕಪ್ಪ ಈ ಮದುವೆ? ಯಾಕೆ ಅಂದ್ರೆ ನಮ್ಮ ಸಂಸಾರ ದೊಡ್ಡದಾಗೋದಕ್ಕೆ. ನಿಮ್ ಸಂಸಾರ ದೊಡ್ಡದಾಕೆ ನಾವೆಲ್ಲ ಬಂದ್ ಸೇಗೋದು, ಏನಂತೀರಾ? ಆಹಾ, ನೀವೆಲ್ಲಾ ಸೇರ್ಕೊಂಡು ಎಷ್ಟು ಸಂಸಾರನ ಹಾಳು ಮಾಡಿದೀರ ನನಗ್ ಗೊತ್ತಿಲ್ವೇನು? ಹಾಕ್ತೀನಿ ನೋಡಿ ಮಕ್ಕಳ. ಸ್ವಲ್ಪ ಸುಮ್ನೆ ಇರ್ರಿ. ಮಗನೇ, ನಾಳೆನೆ ಹೋಗಿ ಹೆಣ್ಣು ನೋಡ್ಕೊಂಡ್ ಬರ್ಬೇಕು. ಅಪ್ಪ ನನಗೆ ಮದುವೆ ಬೇಡ. ಆನಂದ, ನನ್ನ ಮಾತು ಕೇಳು. ಒಂದೇ ಒಂದ್ಸಲ ಮದುವೆ ಮಾಡ್ಕೊಳ್ಳು, ಎಂಥ ಆನಂದ ಇರುತ್ತೆ ಗೊತ್ತಾ? ಆನಂದ, ನಾವೆಷ್ಟೋ ಜನ ಹುಡುಗಿರ್ ಲೈನ್ ನೋಡ್ತಿದ್ದೀವಿ, ಹಂಗೆ ಈ ಹುಡುಗಿಯು ಡವ್ ಹೊಡೆದ್ ಬಂದ್ರಾಯ್ತು. ಏನಂತೀರ ಮಾವ? ಅಯ್ಯೋ ನಿನ್ನ ಮನೆ ಹಾಳು ಮುಂಡ್ಯಾವ. ಅವನಿಗೊಂದು ಮದುವೆ ಮಾಡಿಡೋಣ ಅಂತ ನಾವ್ ನೋಡಿದ್ರೆ ಅದಕ್ಕೂ ಮಣ್ಣು ಹಾಕ್ತೀರಾ. ಒಬ್ಬೊಬ್ಬನಿಗೂ ಒದ್ದಾಕ್ಬಿಡ್ತೀನಿ ನೋಡು. ಏಯ್, ನಾಳೆ ಬಾಯಿ ಮುಚ್ಕೊಂಡು ಬಾಗ್ಲೂರ್ಗೆ ಹೋಗಿ ಹುಡುಗಿ ನೋಡ್ಕೊಂಬ. ಏನ್ ನೋಡ್ತಾ ಇದೀಯ? ಹೋಗ. ಒಳ್ಳೆ ಮಗನ ಹೆತ್ತಿದೀಯಲೇ. ಗುರು, ಈ ಕಲರ್ ಬಟ್ಟೆನಾಗೆ ನಮ್ಮ ಅಕ್ಕನ ಮಗಳ ಲಕ್ಷ್ಮಿಗೆ ಒಂದ್ ರೌಕೆ ಹೊಲ್ದಾಕಿದ್ರೆ ನೋಡಕ್ಕೆ ಜಿಗಿ ಜಿಗಿ ಅಂತಿರ್ತೈತಲ್ವಾ? ಅಲ್ಕ ನನ್ನ ಮಗನೇ, ಇನ್ನೊಂದ್ಸಲ ನಿಮ್ಮ ಅಕ್ಕನ ಮಗಳ ವಿಚಾರ ಏನಾದ್ರು ನನ್ನ ಅಂಗಡಿಲಿ ಎತ್ತಿದ್ಯೋ, ಈ ಎಕ್ಕಡ ತಗೊಂಡು ಎಣಿಸಿ ಹೊಡಿತೀನಿ ಎಡವಟ್ ನನ್ನ ಮಗನೇ. ನಮ್ಮ ಅಕ್ಕನ ಮಗಳ ಹೆಸರು ಹೇಳ್ದೆ, ನಿಮ್ಮ ಅಕ್ಕನ ಮಗಳ ಹೆಸರ ಹೇಳಿ. ಲೋ, ನಿನ್ ಜೀವನ ಪೂರ್ತಿ ಬರೀ ರೈಲ್ ಬಿಡೋದು ಆಗೋಯ್ತಲ್ಲೋ ಮಗನೇ. ಏನ್ ಹೇಳ್ತಾ ಇದ್ಯಾ ಗುರು? 3 ಮೊಳ ಹಗ್ಗ ಕೊಡ್ತೀನಿ, ನೇಣ ಹಾಕು ಅಂದೆ. ನೇಣಕಬೇಕಾ? ಮತ್ತಿನ್ನೇನೋ. ಲೋ ಗುಗ್ಗು ನನ್ನ ಮಗನೇ, ನಮ್ಮೂರ್ ಆನಂದ ನಿಮ್ಮ ಅಕ್ಕನ ಮಗಳನ್ನ ನೋಡೋಕ್ ಹೋಗ್ತಿದ್ದಾನೆ. ಮದುವೆ ಮುಗಿತಿದ್ದಾಗೆ ನಿಮ್ಮ ಅಕ್ಕನ ಮಗಳಿಗೆ ವಾಂತಿ ಬರೋ ಹಾಗೆ ಮಾಡ್ತಾನೆ. ನೀನ್ ಹೋಗೋ ವಾಂತಿ ಎಲ್ಲ ಬಾಚು. ಅಕ್ಕನ ಮಗಳಂತೆ, ಅಕ್ಕನ ಮಗಳು. ಎದಳೆ ಆಮೇಲೆ ಎದಳಲ್ಲ ಅಂದ್ರೆ ಎದಳಲ್ಲ. ಎದಳೆ ಆಮೇಲೆ ಅಂದ್ರೆ ಈ ಬಸ್ ನಲ್ಲಿ 6 ಜನ ಹೆಣ್ಣು ನೋಡಕ್ ಹೋಯ್ತವ್ರೆ, ಅವ್ರನ್ನ ಕೆಳಗಿಳಿಸು. ಇಲ್ಲ ಅಂದ್ರೆ ನಾನು ಈ ಬಸ್ ಕೆಳಗೆನೆ ಪ್ರಾಣ ಬಿಡ್ತೀನಿ. ಅವ್ರನ್ನ ಕೆಳಗಿಳಿಸ್ಬೇಕು. ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ 16 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ದಟ್ ಮೀನ್ಸ್ ಲವ್ ಮಾಡ್ತಾ ಇದ್ದೀನಿ. ಈ ಬಸ್ ನಲ್ಲಿ ಹೋಯ್ತಾರೋ 6 ಜನನು ಅವಳನ್ನ ನೋಡಕ್ ಹೋಯ್ತಾವ್ರೆ, ಬಿಟ್ಬಿಡ್ತೀನಾ? ಓ ಹೆಣ್ಣಿದಾಳೆ ಅಂದ್ಮೇಲೆ 4 ಜನ ನೋಡಕ್ ಹೋಗ್ತಾರೆ, ಅದಕ್ಕೆ ಬಸ್ ಗಡ್ಡ ಮಲ್ಗಿದ್ರೆ ಏನೇ ಅರ್ಥ? ಯೋ, 4 ಜನ ಅಲ್ಲ, 400 ಜನ ನೋಡ್ಲಿ, ಐ ನೋ ಕೇರ್. ಆದ್ರೆ ಈ ಬಸ್ ನಲ್ಲಿ ನನಗಿಂತ ಸುಂದರವಾಗಿರೋನು ಅವಳನ್ನ ನೋಡಕ್ ಹೋಯ್ತಾವನೆ. ಅವನು ಮಾತ್ರ ಅವಳನ್ನ ನೋಡ್ಬಾರ್ದು. ಯಾಕೆಂದ್ರೆ ಅವನ್ ನೋಡಿದ್ರೆ ನನಗೆ ಆಪತ್ತು. ಅವ್ರನ್ನೆಲ್ಲ ಬಸ್ನಿಂದ ಕೆಳಗೆ ಇಳಿಸ್ತೀಯೋ ಇಲ್ಲ ಬಸ್ನ ನನ್ ಮೇಲೆ ಹತ್ತಿಸ್ತೀಯೋ ಯೋಚನೆ ಮಾಡು. ರೇ, ಇವನೇನ ತಲ್ಕೆಟ್ ಬಾಯ್ ಬಂದಂಗ್ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಬಾಯ್ ಬಿಡ್ಕೊಂಡು ಕೇಳ್ತಾ ನಿಂತೀರಾ? ಯಾಕೆ ಪಕ್ಕಕ್ಕೆ ಬಿಸಾಕ್ರಿ? ಏನೋ ಪಕ್ಕಕ್ಕೆ ಬಿಸಾಕ್ತೀರಾ? ಬಿಸಾಕ್ರಿ ನೋಡೋಣ. ಒಳ್ಳೆ ಮಾತನ್ನ ಇದ್ರೆ ಸರಿ, ಇಲ್ಲ ನಾನು ನಿನ್ ಮೇಲೆ ಉರುಳ್ಬಿಡ್ತೀನಿ ನೋಡು. ಅಪ್ಪಚ್ಚಾಗ್ಬಿಡ್ತೀಯ. ಎದಳ ಮಗನೇ, ಹೋಗಲ್ಲ ದೊಣ್ಣೆ ಕೆಟ್ಟ ಎದಳಲ್ಲ, ಹೋಗ. ಮಗನೇ,